ಇವತ್ತಿನ ಈ ಶುಭ ಮುಂಜಾವಿನ ಸಮಯದಲ್ಲಿ ವೇದಿಕೆ ಮೇಲೆ ಆಶೀರ್ವಾದವಾಗಿರುವಂತಹ ಪ್ರಿನ್ಸಿಪಾಲ್ಗಳು ಹಾಗೂ ಉಪನ್ಯಾಸಕರಿಗೂ ಉಪನ್ಯಾಸಕಿಯರಿಗೂ ಹಾಗೂ ನಾವೆಲ್ಲ ವಿದ್ಯಾರ್ಥಿನಿಯರಿಗೂ ವಂದಿಸಿ, ಇವತ್ತು ನಮ್ಮ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ಮೋದಿಜಿಯವರು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ 10 ಕೋಟಿ ಜನರಿಂದ ನಶಾಮುಕ್ತಿ ಪ್ರತಿಜ್ಞೆ ಮಾಡಿಸಿ ನಶಾಮುಕ್ತರನ್ನಾಗಿ ಮಾಡಬೇಕು ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಶ್ವರೀಯ ವಿಶ್ವವಿದ್ಯಾಲಯ 147 ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ. ಮೌಂಟ್ ಅಬು ರಾಜಸ್ಥಾನ್ ವಿಶ್ವವಿದ್ಯಾಲಯದ ಹೆಡ್ ಆಫೀಸ್ ಆಗಿದೆ ಹಾಗೂ 12 ಲಕ್ಷ ಜನ ಈ ವಿದ್ಯಾಲಯದ ಫಾಲೋವರ್ಸ್ ಇದ್ದಾರೆ. ರಾಜಯೋಗದ ಅಭ್ಯಾಸ ಮಾಡ್ತಾ ಸುಖಶಾಂತಿ ಅನುಭವ ಮಾಡ್ತಾ ಇದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಏನು ಅಂತಂದರೆ, ರಾಜಯೋಗದ ಅಭ್ಯಾಸದಿಂದ ದೈವಿ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹಾಗೂ ನಶಾಮುಕ್ತರಾಗೋದು. ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ, ಪ್ರತಿಯೊಬ್ಬ ವ್ಯಕ್ತಿಗಳು ಒಂದಲ್ಲ ಒಂದು ಹವ್ಯಾಸಕ್ಕೆ ವಶ ಆಗಿದ್ದಾರೆ. ಕಾರಣ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರ ಮಾಡ್ತಾರೆ: ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ಆ 4 ರೂಪದ ವಿಚಾರದಲ್ಲಿ ಹೆಚ್ಚು ವಿಚಾರ ಮಾಡೋದು ಯಾವುದು ಅಂದರೆ ನೆಗೆಟಿವ್ ಮತ್ತು ವೇಸ್ಟ್. ನೆಗೆಟಿವ್ ಮತ್ತು ವೇಸ್ಟ್ ವಿಚಾರ ಮಾಡಿ ಮನಸ್ಸು ವೀಕ್ ಆಗಿಬಿಡ್ತದೆ. ಮನಸ್ಸು ವೀಕ್ ಆಗಿರೋ ಕಾರಣದಿಂದ ಸಣ್ಣ ಪುಟ್ಟ ಮಾತುಗಳು, ಸಣ್ಣ ಪುಟ್ಟ ವ್ಯವಹಾರಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬಹಳ ಭಾರದ ಅನುಭವ ಆಗ್ತದೆ. ಅದಕ್ಕೆ ಆ ಭಾರದ ಅನುಭವ ಆಗಬಾರ್ದು ಅಂತಂದರೆ ನಮ್ಮ ಮನಸ್ಸು ಸಶಕ್ತ ಆಗಬೇಕು. ಮನಸ್ಸು ಸಶಕ್ತ ಆಗಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು. ಇಡೀ ದಿನದಲ್ಲಿ 24 ಗಂಟೆ ಭಗವಂತ ನಮ್ಗೆ ಕೊಡ್ತಾನೆ. 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ನಮ್ಮ ಮನಸ್ಸನ್ನು ಏಕಾಗ್ರ ಮಾಡ್ಕೊಳ್ಳೋದಕ್ಕಾಗಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ಅನುಭವ ಮಾಡೋದಕ್ಕಾಗಿ ಅಭ್ಯಾಸ ಮಾಡಬೇಕು. ಎಷ್ಟೆಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ಏಕಾಗ್ರತೆ ಶಕ್ತಿ ಹೆಚ್ಚುತ್ತದೆ ಹಾಗೂ ಮನಸ್ಸು ಸಶಕ್ತ ಆಗ್ತದೆ. ಸಶಕ್ತ ಮನಸ್ಸಿಗೆ ಎಂತಹ ಭಾರದ ವಿಚಾರ ಹಾಕಿದರೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಳುವಂಥ ಶಕ್ತಿ ಬರ್ತದೆ. ಆ ಶಕ್ತಿ ಇಲ್ಲ ಅಂತಂದರೆ ಸಣ್ಣ ಮಾತು ದೊಡ್ಡದಾಗ್ಬಿಡ್ತದೆ. ಆ ಶಕ್ತಿ ಇತ್ತು ಅಂದರೆ ದೊಡ್ಡ ಮಾತು ಕೂಡ ಸಣ್ಣದಾಗ್ತದೆ. ಆದರೆ ತಾವು ಎಲ್ಲರೂ ಯುವಕರಿದ್ದೀರಿ. ಯುವಕರೇ ಈ ದೇಶದ ಬೆನ್ನೆಲುಬು. ಯುವಕರು ಸಶಕ್ತರಾದಾಗ ದೇಶ ಸಶಕ್ತ ಆಗ್ತದೆ. ಪ್ರತಿಯೊಬ್ಬರದು ಕೂಡ ತಮ್ಮ ಮೇಲೆ ದೃಷ್ಟಿ ಇದೆ. ತಂದೆ ತಾಯಿ ಇರ್ಬೋದು, ಶಿಕ್ಷಕರಿರ್ಬೋದು, ಅಥವಾ ಧರ್ಮದರ್ಶಿಗಳಿರ್ಬೋದು, ಹಿರಿಯರಿರ್ಬೋದು. ಎಲ್ಲರದ್ದು ದೃಷ್ಟಿ ಯಾರ ಮೇಲೆ ಅಂದರೆ ತಾವೆಲ್ಲರೂ ಆಶಾದೀಪ ಆಗಿದ್ದೀರಿ. ತಮ್ಮ ಮೇಲೆ ಆಶೆ ಇಟ್ಕೊಂಡಿದ್ದಾರೆ. ಇಲ್ಲಿವರೆಗೆ ಪರಿಸ್ಥಿತಿ ವ್ಯವಸ್ಥೆ ಏನಾಗಿತ್ತು ಆಗಿ ಹೋಯಿತು. ಅದರ ಮುಂದೆ ಬರುವಂಥ ಒಂದು ಪೀಳಿಗೆ ಕಡೆಗೆ ಆಶಾ ದೃಷ್ಟಿ ಇದೆ. ತಾವೆಲ್ಲರೂ ಆಶಾದೀಪಕ ಇದ್ದೀರಿ. ತಾವು ದೈವಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಹಾಗೂ ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಸಶಕ್ತರಾಗಿ ನಶಾಮುಕ್ತರಾಗಿ ಈ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಬೇಕಾಗಿದೆ. ಆ ಹೊಣೆ ತಮ್ಮೆಲ್ಲರ ಮೇಲಿದೆ. ಇವತ್ತು ನಾವು ನೋಡ್ತೇವೆ, ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಯುವಕರೇ ಮುಂದಿದ್ದಾರೆ. ಈ ಸೈನಿಕರು, ಮುಖ್ಯನವರು ಹೋಗಿ ಸೈನಿಕರಾಗೋದಿಲ್ಲ. ದೇಶ ರಕ್ಷಣೆ ಮಾಡಬೇಕು, ದೇಶ ಕಾಯಬೇಕು ಅಂತಂದರೆ ಯುವಕರೇ ಇದ್ದಾರೆ. ಈಗ ಒಂದು ಮಗು ನೀರೊಳಗೆ ಮುಳುಗ್ತದೆ ಅಥವಾ ಸಂರಕ್ಷಣಾ ಕಾರ್ಯ ಮಾಡಬೇಕು, ಫ್ಲಡ್ ಬಂದಾಗ ಅಥವಾ ಯಾವುದೇ ಅಪಘಾತಗಳಾದಾಗ ಯಾರು ಮಾಡ್ತಾರೆ ಅಂದರೆ ಯುವಕರೇ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೂ ಈ ಸೂರ್ಯ ಮುಳುಗುವಂಥ ಸೂರ್ಯ ಪ್ರಖರವಾದಂಥ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನದ ಸೂರ್ಯನೇ ಪ್ರಖರ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಹಾಗೆ ತಾವು ಸಶಕ್ತ ಯುವಕರು ಈ ಒಂದು ಭೂಮಿಯ ಮೇಲೆ ಪರಿವರ್ತನೆ ಕಾರ್ಯ ಏನಾದರೂ ಮಾಡಬೇಕು ಅಂತಂದರೆ ತಮ್ಮಲ್ಲಿಯೇ ಆ ಒಂದು ಬಲ ಇದೆ. ಆದರೆ ವಿಪರ್ಯಾಸ ಏನು ಅಂತಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ಭಯೋತ್ಪಾದಕರು ಯಾರು ಅಂತಂದರೆ ಮುಪ್ಪಿನವರಿಲ್ಲ, ಅವರು ಯುವಕರೇ ಇದ್ದಾರೆ. ಅಂದರೆ ಯುವಕರಲ್ಲಿರುವಂತಹ ಅಗಾಧವಾಗಿರುವಂತಹ ಶಕ್ತಿಯನ್ನು ದುರುಪಯೋಗ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ತಮ್ಮಲ್ಲಿರುವಂತಹ ಅಗಾಧ ಶಕ್ತಿಯನ್ನು ಯಾವುದು ದುಷ್ಟ ಕಾರ್ಯಗಳಿಗೆ ಅಥವಾ ಯಾವುದು ಹಾಳು ಮಾಡುವಂತಹ ಕಾರ್ಯಗಳಿಗೆ ಉಪಯೋಗ ಮಾಡದೆ
ನಿರ್ಮಾಣಾತ್ಮಕ ಕಾರ್ಯಗಳಿಗೆ ಉಪಯೋಗ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಜಾಗೃತರಾಗಿರ್ಬೇಕು. ತಿಳುವಳಿಕೆ ಇಲ್ಲದೆ ಯಾರು ನನ್ನ ಭಯೋತ್ಪಾದಕ ಆಗ್ಬೇಕು, ದುಷ್ಟ ಆಗ್ಬೇಕು, ಕೆಟ್ಟ ಗುಂಪಿನಲ್ಲಿ ಸೇರ್ಬೇಕು, ದರೋಡೆಗೋರ ಆಗ್ಬೇಕು ಅಂತ ಯಾರ ಮನಸ್ಸಿಗೂ ಇಲ್ಲ. ಯಾವುದೋ ಕಾರಣದಿಂದ ತಿಳುವಳಿಕೆ ಇಲ್ಲದೆ ಆ ಒಂದು ಸಂಘದಲ್ಲಿ ಸೇರಿದಾಗ ದುಷ್ಟ ವ್ಯಕ್ತಿ ಅಂತ ಎಣಿಸ್ತೀವಿ. ಆದರೆ ತಮ್ಮಲ್ಲಿರುವಂತಹ ಶಕ್ತಿಯನ್ನ ಒಳ್ಳೆಯ ಕಾರ್ಯದಲ್ಲಿ ಉಪಯೋಗ ಮಾಡಿದಾಗ, ಒಳ್ಳೆಯ ಸಂಘದಲ್ಲಿ ಕೂಡಿದಾಗ ತಮ್ಮಲ್ಲಿರುವಂತಹ ಶಕ್ತಿ ಸದುಪಯೋಗ ಆಗ್ತದೆ. ಯಾವ ರೀತಿ ಹರಿಯುವಂತಹ ನೀರಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿದೀವಿ ಅಂತಂದ್ರೆ ವಿವಿಧೋದ್ದೇಶ ಯೋಜನೆಗಳಿಗೆ ಉಪಯೋಗ ಆಗ್ತದೆ. ನೀರಾವರಿಗೆ ಉಪಯೋಗ ಆಗ್ತದೆ, ವಿದ್ಯುತ್ ಉತ್ಪಾದನೆಗೆ ಉಪಯೋಗ ಆಗ್ತದೆ, ಬೆಳೆಗಳಿಗೆ ಉಪಯೋಗ ಆಗ್ತದೆ. ನಮ್ಗೆ ಉಪಯೋಗ ಮಾಡೋದಕ್ಕೆ ನೀರು ಉಪಯೋಗ ಆಗ್ತದೆ, ಅನೇಕ ರೂಪದಲ್ಲಿ ಉಪಯೋಗ ಆಗ್ತದೆ. ಅದೇ ನೀರನ್ನ ಹಾಗೇನೆ ಹರಿಯೋದಕ್ಕೆ ಬಿಟ್ಟಿವಿ ಅಂತಂದ್ರೆ ಅನೇಕ ರೂಪದ ಹಾನಿ ಆಗ್ತದೆ. ಫ್ಲಡ್ ಅಂತ ಹೇಳ್ತೀವಿ, ಅನೇಕ ರೂಪದಿಂದ ಹಾನಿ ಆಗ್ತದೆ. ಹಾಗೆಯೇ ತಾವು ಯುವಕರಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಆ ಶಕ್ತಿಗೆ ಒಂದು ಆಧ್ಯಾತ್ಮಿಕತೆ, ನೈತಿಕತೆ, ಚಾರಿತ್ರಿಕತೆ ಅನ್ನುವಂತಹ ಒಂದು ಅಡ್ಡಲಾದಂತಹ ಅಣೆಕಟ್ಟನ್ನು ಕಟ್ಟಿದಾಗ ತಮ್ಮಲ್ಲಿರುವಂತಹ ಶಕ್ತಿ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗ ಆಗ್ತದೆ. ಇವತ್ತಿನ ಯುವಕರೇ ನಾಡ ಹಿರಿಯರಾಗ್ತೀರಿ, ನಾಳೆಯ ನಾಯಕರಾಗ್ತೀರಿ. ಇಲ್ಲಿ ಕುತ್ಕೊಂಡಿರುವಂಥವ್ರು ಸಾಧಾರಣ ಅಲ್ಲ. ವಿಶ್ವದ ಭವಿಷ್ಯ ಅಥವಾ ದೇಶದ ಭವಿಷ್ಯ ವರ್ಗದ ಕೋಣೆಯಲ್ಲಿ ಆಗ್ತದೆ ಅಂತ ಹೇಳಲಾಗ್ತದೆ. ತಾವೇ ಈ ದೇಶದ ಭವಿಷ್ಯದ ನಿರ್ಮಾಣ ಮಾಡುವಂಥವ್ರು ಇದ್ದೀರಿ. ತಮ್ಮಲ್ಲಿ ಅಗಾಧವಾಗಿರುವಂತಹ ಶಕ್ತಿ ಇದೆ. ಆದ್ದರಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ, ಯಾರೂ ನಶೆಗೆ ವಶ ಆಗದೇ ಇರಿ. ನಶೆಗೆ ವಶ ಆಗಿರುವಂಥವರನ್ನ ರಕ್ಷಣೆ ಮಾಡುವಂಥವರಾಗಿ. ಈಗಾಗಲೇ ಮನೆಯೊಳಗೆ ನೋಡ್ತಿರ್ತೀವಿ, ಸಮಾಜದಲ್ಲಿ ನೋಡ್ತೀವಿ, ಅಕ್ಕಪಕ್ಕದಲ್ಲಿ ನೋಡ್ತಿರ್ತೀವಿ. ಎಷ್ಟೋ ಜನ ಅನಿವಾರ್ಯ ಯಾವುದೋ ಕಾರಣಕ್ಕೆ ವಶ ಆಗಿ ವ್ಯಸನಕ್ಕೆ ವಶ ಆಗಿರ್ತಾರೆ. ಅವರಿಗೆ ಅನುಕಂಪದಿಂದ, ತಿಳುವಳಿಕೆಯಿಂದ, ಪ್ರೀತಿಯಿಂದ ಆ ನಶೆಯಿಂದ ದೂರ ಆಗುವುದಕ್ಕಾಗಿ ಪ್ರಯತ್ನ ಮಾಡೋಣ. ಹಾಗೂ ಇವತ್ತು ತಮಗೆ ಯಾವುದೋ ನಶೆ ಇರ್ಲಿಕ್ಕಿಲ್ಲ, ನಾಳೆನೂ ಕೂಡ ಇರದಂತಾನೆ ತಾವು ಸುರಕ್ಷಿತ ಆಗಿರಿ. ಭಗವಂತನ, ಗುರುಗಳ, ಹಿರಿಯರ, ತಂದೆ ತಾಯಿಯರ ಆಶೀರ್ವಾದ ತಮಗೆ ಇರ್ತದೆ. ಈಗ ಯಾರು ಒಳ್ಳೆ ವ್ಯಕ್ತಿ ಇರ್ತಾನೋ ಅವ್ರಿಗೆ ಎಲ್ಲರೂ ಮನಸಾರೆ ಆಶೀರ್ವಾದ ಮಾಡ್ತಾರೆ. ಬಾಯಿಯಿಂದ ನಿಮ್ಗೆ ಆಶೀರ್ವಾದ ಮಾಡ್ತೀನಪ್ಪ, ನೀವು ಚೆನ್ನಾಗಿದೆ ಅಂತ ಹೇಳ್ಬೇಕಾಗಿಲ್ಲ. ಆದ್ರೆ ಮನಸಾರೆ ಒಳ್ಳೆ ಮಕ್ಕಳು ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ಕೆಟ್ಟ ಸಂಘದಲ್ಲಿ ಸೇರಿದ್ರು, ಕೆಟ್ಟ ಕೆಲಸ ಮಾಡಿದ್ರು ಅಂತಂದ್ರೆ ಅವ್ರು ಇಷ್ಟು ತಿರಸ್ಕಾರದ ಅನುಭವ ಮಾಡ್ತಾರಲ್ಲ. ಇಂಥ ಒಬ್ಬ ಮಗ, ಇಂಥ ಒಬ್ಬ ಮಗಳು ನಮ್ಗೆ ಹುಟ್ಟಲಿಲ್ಲ ಅಂದ್ರೆ ನಮ್ಗೆ ಎಷ್ಟೋ ಒಳ್ಳೇದಿತ್ತು, ನಮ್ಮ ಹೆಸರು ಕೆಡಿಸುವಂಥವ್ರು ಆಗಿದ್ದಾರಲ್ಲ ಅಂತ ಆಂತರಿಕವಾಗಿ ಬಹಳಷ್ಟು ಕೆಟ್ಟ ಅನುಭವ ಮಾಡ್ಕೊಳ್ತಾರೆ. ಆದ್ರಿಂದ ತಮಗೆ ತಮ್ಮ ತಂದೆ ತಾಯಿಗಳು ಇಷ್ಟೆಲ್ಲ ಖರ್ಚು ಮಾಡಿ ಸಮಯ ಶಕ್ತಿಯನ್ನು ಅವ್ರದ್ದೆಲ್ಲ ಒದಗಿಸಿ ತಮಗೆ ಕಲಿಯೋದಕ್ಕಾಗಿ ಕಳಿಸಿದ್ದಾರೆ. ಅದಕ್ಕೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ, ಒಳ್ಳೆ ಪದವಿಯನ್ನು ತಗೊಳ್ರಿ. ಹಾಗೂ ತಮ್ಮ ಸಮಯ, ಶಕ್ತಿ, ಸಂಕಲ್ಪ ಈ ಎಲ್ಲ ಸಂಪತ್ತನ್ನು ಯೋಗ್ಯ ರೂಪದಲ್ಲಿ ಉಪಯೋಗ ಮಾಡಿಕೊಂಡು ಒಬ್ಬ ಯೋಗ್ಯ ವ್ಯಕ್ತಿ ಆಗ್ರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಸಹಯೋಗಿ ಆಗಿರಿ. ತಮಗೆ ಈ ನೋಟಿಸ್ ಬೋರ್ಡಿಗೆ ಒಂದು ಫಾರ್ಮ್ ಹಚ್ಚಿರ್ತದೆ, ಅದರೊಳಗೆ ಸ್ಕ್ಯಾನ್ ಇದೆ. ಆ ಸ್ಕ್ಯಾನಿಗೆ ಸ್ಕ್ಯಾನ್ ಮಾಡಿದ್ರಿ ಅಂತಂದರೆ ಆ ಒಂದು ಪ್ರತಿಜ್ಞೆ ಮಾಡುವಂಥ ವಿಧಿ ಓಪನ್ ಆಗ್ತದೆ. ಅದ್ರ ಮುಖಾಂತರ ತಾವು ಎಷ್ಟೋ ಜನರಿಂದನೂ ಕೂಡ ಆ ಪ್ರತಿಜ್ಞಾ ವಿಧಿಯನ್ನು ಮಾಡಿಸ್ಬೋದು. ಹಾಗೂ ಇವತ್ತು ನಾನು ತಮಗೆ ಪ್ರತಿಜ್ಞಾ ವಿಧಿಯನ್ನು ಹೇಳ್ತೇನೆ, ನಾವೆಲ್ಲರೂ ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ನಮಗೆ ನಾವೆಲ್ಲರೂ ಬಲಗೈ ಮುಂದೆ ಮಾಡಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲಾ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜ
ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.